ಹಾಯ್ ಹಲೋ ವೆಲ್ಕಮ್ ಟು ಭವ್ಯ ಕಿರಣ್ ರಾಜ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಹೋಪ್ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ನಮ್ಮ ಕಾಲೇಜಲ್ಲಿ ಮಲ್ಟಿ ಕಲ್ಚರಲ್ ಡೇ ಬಹು ಸಾಂಸ್ಕೃತಿಕ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಸೊ ಹಾಗಾಗಿ ಲಂಚ್ ಅವರ್ವರೆಗೂ ಸ್ಟೇಜ್ ಪ್ರೋಗ್ರಾಮ್ ಏನಿತ್ತು ಅದು ನಡೀತಾ ಇತ್ತು. ಅದಾದಮೇಲೆ ಲಂಚ್ ಮಾಡ್ತಾ ಇದ್ದೀವಿ. ಇದಾದಮೇಲೆ ನಮ್ಮೆಲ್ಲರ ಫೇವ್ರೇಟ್ ಕಲ್ಚರಲ್ ಆ್ಯಕ್ಟಿವಿಟೀಸು ಶುರುವಾಗುತ್ತೆ, ಕಲ್ಚರಲ್ ಪ್ರೋಗ್ರಾಮ್ ಶುರುವಾಗುತ್ತೆ. ಸೊ ಲಂಚ್ಗೆ ನಮಗೆ ಒಂದೊಳ್ಳೆ ಊಟ ಅರೇಂಜ್ ಆಗಿತ್ತು. ಇದೆಲ್ಲ ಸೀನಿಯರ್ಸೇ ಮಾಡಿರೋವಂಥದ್ದು. ತುಂಬ ಖುಷಿ ಆಗ್ತಾಯಿತ್ತು. ಅವರೇ ಆರ್ಗನೈಸ್ ಮಾಡಿರೋವಂಥದ್ದು ಮಲ್ಟಿ ಕಲ್ಚರಲ್ ಡೇ. ಲಂಚ್ ಮುಗಿದ ತಕ್ಷಣ ಪ್ರೋಗ್ರಾಮ್ ಶುರುವಾಯಿತು. ಆ್ಯಕ್ಚುಲಿ ಪ್ರೋಗ್ರಾಮ್ ಶುರು ಮಾಡಿದ್ದು ನಾವು ರ್ಯಾಂಪ್ ವಾಕ್ ಮಾಡೋ ಮೂಲಕ. ಬಟ್ ನಾನು ಆ್ಯಂಕರಿಂಗ್ ಇದ್ದೆ, ಹಾಗಾಗಿ ವಿಡಿಯೋಸ್ ಅಂತೂ ಮಾಡ್ಕೊಳಕ್ಕಾಗಲಿಲ್ಲ. ಡ್ಯಾನ್ಸ್ ಮೂಮೆಂಟ್ಸು ಒಂದಷ್ಟು ವಿಡಿಯೋಸ್ ನಂಗೆ ಸಿಕ್ತು, ಅದನ್ನು ಯೂಸ್ ಮಾಡಿಕೊಂಡು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಫಸ್ಟು ಸ್ಟಾರ್ಟ್ ಆಗಿದ್ದು ಈ ಡ್ಯಾನ್ಸ್ ಬಂದು ಮಣಿಪುರಿ ಡ್ಯಾನ್ಸು. ತುಂಬ ಚೆನ್ನಾಗಿ ಮಾಡಿದ್ರು ಇವರೆಲ್ಲ. ಅವ್ರದ್ದೇ ಆದಂತಹ ಕಾಸ್ಟ್ಯೂಮ್ಸ್ನ ತಂದು ಅದೆಲ್ಲ ಚೆನ್ನಾಗಿ ರೆಡಿಯಾಗಿ ಕುಣಿದಿದ್ದು ತುಂಬ ಖುಷಿಯಾಯಿತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅದಾಗಿದ ತಕ್ಷಣ ನಮ್ಮ ಡ್ಯಾನ್ಸ್ ಬರುತ್ತೆ, ನಾವು ಬಂದು ಪಂಜಾಬಿ ಮಾಡಿದ್ವಿ. ಸೊ ಇದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಸಖತ್ ಒಳ್ಳೊಳ್ಳೆ ಸ್ಟೆಪ್ಸ್ ಇತ್ತು ಇದರಲ್ಲೂ ಸಹ. ಖುಷಿಯಾಗಿ ನಾವೆಲ್ಲ ಎಂಜಾಯ್ ಮಾಡ್ತಾಯಿದ್ವಿ. ಇದಾದಮೇಲೆ ಬರೋವಂಥದ್ದು ಒಡಿಶಾದು. ಅದು ಅಷ್ಟೇ. ಆ್ಯಕ್ಚುಲಿ ತುಂಬ ಹಾಕಬೇಕು ಅಂದ್ಕೊಂಡಿದ್ದೆ ನಾನು. ಇಡೀ ಸಾಂಗ್ ಹಾಕಿದ್ರೆ ಇನ್ನಷ್ಟು ಮಜಾ ಇರ್ತಿತ್ತು ಡ್ಯಾನ್ಸ್ ಜೊತೆ. ಬಟ್ ಸಾಂಗ್ ಎಲ್ಲ ಹಾಕಿದ್ರೆ ಕಾಪಿರೈಟ್ ಬರುತ್ತೆ. ಹಾಗಾಗಿ ಸುಮ್ಮನೆ ವಿಡಿಯೋ ನೋಡೋಕ್ಕೆ ಚೆನ್ನಾಗಿರಲ್ಲ. ಅದಕ್ಕೆ ಶಾರ್ಟ್ ಕ್ಲಿಪ್ಪಿಂಗ್ಸ್ ಹಾಕ್ತಾಯಿದ್ದೀನಿ. ಇದು ನೋಡ್ತಿದ್ದೀರಾ, ಯಾರಪ್ಪ ಈ ಸ್ಟೂಡೆಂಟು ಇಷ್ಟು ಚೆನ್ನಾಗಿ ಭರತನಾಟ್ಯ ಆಡ್ತಿದ್ದಾರೆ ಅಂತ ನೋಡ್ತಿದ್ದೀರಾ? ಖಂಡಿತ ಅಲ್ಲ, ಇವರು ಸ್ಟೂಡೆಂಟ್ ಅಲ್ಲ, ಇವರು ನಮ್ಮ ಸರ್. ಸೊ ನಮ್ಮಲ್ಲಿ ಏನು ವಿಶೇಷ ಗೊತ್ತಾ, ಚಿತ್ರಾವತಿ BEd ಕಾಲೇಜಲ್ಲಿ ಎಲ್ಲ ಮಲ್ಟಿ ಟ್ಯಾಲೆಂಟೆಡ್ಸ್ ಇಲ್ಲೇ ಇದ್ದಾರೆ. ಸೊ ನಮ್ಮ ಮಹೇಶ್ ಸರ್ ಡ್ಯಾನ್ಸ್ ಮಾಡ್ತಿರೋವಂಥದ್ದು ಪ್ರೊಫೆಷ್ನಲ್ ಭರತನಾಟ್ಯಂ ಥರನೇ ಆಡ್ತಾರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದ್ದಿದ್ರೆ ಅದು ಇನ್ನಷ್ಟು ಮಜಾ ಬರ್ತಿತ್ತು. ಬಟ್ ನಾನು ಹೇಳಿದ್ನಲ್ಲ, ಸೊ ಹಾಕಾಗಿಲ್ಲ. ಅವ್ರದ್ದು ಎಲ್ಲೂ ವಿಡಿಯೋ ಕಟ್ ಮಾಡೋಕ್ಕೆ ನಂಗೆ ಇಷ್ಟನೇ ಆಗ್ತಾಯಿಲ್ಲ. ಅಷ್ಟು ಪರ್ಫೆಕ್ಟಾಗಿ ಅವ್ರು ಸ್ಟೆಪ್ ಹಾಕ್ತಿದ್ದಾರೆ. ಇವರು ಪರ್ಫೆಕ್ಟಾಗಿ ಎಲ್ಲನೂ ಡ್ಯಾನ್ಸ್ ಮಾಡ್ತಾರೆ, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡಿಸ್ತಾರೆ. ಹಾಗೆಯೇ ನೆಕ್ಸ್ಟ್ ಇನ್ನೊಬ್ಬ ಸರ್ ಇದ್ದಾರೆ, ಶಂಕರ್ ಸರು. ಅವ್ರು ಚೆನ್ನಾಗಿ ಜನಪದ ಸಾಹಿತ್ಯ ಆಗಿರ್ಬೋದು, ಮತ್ತೊಂದು ಹಾಡೆಲ್ಲ ಹೇಳ್ತಾರೆ. ಮತ್ತು ಲೋಕನಾಥ್ ಸರ್ ಇದ್ದಾರೆ, ಅವರು ಚೆನ್ನಾಗಿ ಯೋಗ ಮಾಡ್ತಾರೆ, ಯೋಗ ಮಾಡಿಸ್ತಾರೆ. ಇನ್ನು ಬಾಹುಬಲಿ ಸರ್ ಇದ್ದಾರೆ, ನಮ್ಮ ಪ್ರಿನ್ಸಿಪಲ್ ಸರು. ಅವರು ಅಷ್ಟೇ ಒಂದೊಳ್ಳೆ ಹ್ಯುಮ್ಯಾನಿಟಿ, ಎಲ್ಲರಿಗೂ ರೆಸ್ಪೆಕ್ಟಿವ್ ಆಗಿ ನೋಡ್ಕೋತಾರೆ ಎಲ್ಲರನ್ನೂ. ಅಂದರೆ ನಾನು ಏನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂದರೆ, ಮಲ್ಟಿ ಟ್ಯಾಲೆಂಟೆಡ್ಸ್ ಎಲ್ಲ ಇಲ್ಲೇ ಇದ್ದಾರೆ ಅಂತ. ಸೊ ಒಬ್ಬ ಗುರು ಎಲ್ಲ ವಿದ್ಯೆಗಳನ್ನು ಕಲ್ತಿದ್ರೆ ತಾನೇ ಎಲ್ಲ ಶಿಷ್ಯಂದ್ರಿಗೂ ಹೇಳ್ಕೊಡೋಕ್ಕಾಗೋದು. ಹಾಗಾಗಿ ನಮ್ಮಲ್ಲಿರೋ ಎಲ್ಲ ಫ್ಯಾಕಲ್ಟಿ ಅಂತ ಏನು ಹೇಳ್ತೀವಿ ನಾವು, ಎಲ್ಲ ಗುರುಗಳು ಅಷ್ಟೇ ಎಲ್ಲರಿಗೂ ತುಂಬ ಚೆನ್ನಾಗಿ ಎಲ್ಲನೂ ಹೇಳ್ಕೊಡ್ತಾರೆ. ಸೊ ಒಂದಷ್ಟು ನೋಡ್ತಾ ಇದ್ದೀರಲ್ಲ, ಇವರು ಪ್ರೊಫೆಷನ್ ಥರನೇ ಡ್ಯಾನ್ಸ್ ಮಾಡ್ತಾರೆ. ಸೊ ಅವರ ಪ್ರೊಫೆಷನಲ್ಲಿ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ಇವ್ರದ್ದು ಟ್ಯಾಲೆಂಟ್ ಹೇಳಬೇಕು ಅಂತಂದರೆ ಬರೀ ಡ್ಯಾನ್ಸ್ ಮಾಡೋದಲ್ಲ, ಬರೀ ಭರತನಾಟ್ಯ ಅಲ್ಲ, ಎಲ್ಲ ಥರದ ಡ್ಯಾನ್ಸನ್ನು ಇವ್ರು ಮಾಡ್ತಾರೆ. ಹಾಗೆಯೇ ಎಲ್ಲರಿಗೂ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡೋದು ಹೇಳ್ಕೊಡ್ತಾರೆ. ಮತ್ತು ಸಾಂಗು ಚೆನ್ನಾಗಿ ಆಡ್ತಾರೆ. ಏನು ಬರಲ್ಲ ಅಂತ ಹೇಳೋಕ್ಕೆ ಇಲ್ಲ, ಎಲ್ಲನೂ ಬರುತ್ತೆ ಅವ್ರಿಗೆ. ಸೊ ಇವರಿಂದ ಎಲ್ಲನೂ ಪೂರ್ತಿಯಾಗಿ ಕಲಿಯೋಕ್ಕೆ ನಮಗೆ ಟೈಮ್ ಸಾಕಾಗಲ್ಲ ಅಷ್ಟೇ. ಬಟ್ ಇನ್ಸ್ಪೈರ್ ಅಂತೂ ಮಾಡ್ಕೋತೀವಿ. ಒಬ್ಬ ಗುರು ಯಾವ ಥರ ಇರಬೇಕು, ಎಲ್ಲನೂ ಕಲ್ತಿರಬೇಕು. ಎಲ್ಲನೂ ಕಲ್ತಿದ್ರೆ ಸ್ಟೂಡೆಂಟ್ಸ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದು ಇವರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಖುಷಿ ಪಡ್ತಾಯಿದ್ರು. ಅದು ನಾವೆಲ್ಲ ಹೇಳಿದ ತಕ್ಷಣ ಸರ್ ಬಂದು ನಮಗೋಸ್ಕರ ಈ ಒಂದು ಡ್ಯಾನ್ಸನ್ನು ಮಾಡಿದ್ದಕ್ಕೆ ನಾವೆಲ್ಲ ಆ ಸರ್ಗೆ ಆಭಾರಿಯಾಗಿರ್ತೀವಿ. ತುಂಬ ಖುಷಿಯಾಗತ್ತಲ್ವಾ? ಸ್ಟೂಡೆಂಟ್ಸು ಹೇಳಿದ ತಕ್ಷಣ ರೆಸ್ಪಾನ್ಸ್ ಮಾಡ್ತಾರೆ. ಸ್ಟೂಡೆಂಟ್ಸ್ ಹೇಳಿದ ತಕ್ಷಣ ರೆಸ್ಪಾನ್ಸ್ ಮಾಡ್ತಾರೆ ಅಂದರೆ ಅದಕ್ಕಿಂತ ಇನ್ನೇನು ಬೇಕಲ್ವಾ? ಸೊ ನಾನಂತೂ ಇಲ್ಲಿ ಮಾತಾಡ್ತಿದ್ರು ವಾಯ್ಸ್ ಓವರ್ ಕೊಡ್ತಾಯಿದ್ರು, ನಂಗೆ ಅದೇ ಗುಂಗಲ್ಲಿದ್ದೀನಿ. ಸರ್ದು ಮ್ಯೂಸಿಕ್ ಇದೆಯಲ್ಲ, ಎಷ್ಟು ಚೆನ್ನಾಗಿ ಬರ್ತಿದೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ. ಪಕ್ಕಾ ಕ್ಯಾಚ್ ಮಾಡ್ತಾರೆ, ಎಲ್ಲೂ ಮಿಸ್ ಆಗಲ್ಲ, ಎಲ್ಲೂ ಮೆಸ್ಸಿ ಅಂತಲೂ ಅನಿಸಲ್ಲ, ಅಷ್ಟು ಪರ್ಫೆಕ್ಷನ್ ಇದೆ. ಸೊ ಹಾಗಾಗಿ ಇದು ಹಾಗೆ ಬರಲಿ ಅಂದ್ಬಿಟ್ಟು ನನಗೆಲ್ಲೂ ಇದನ್ನು ಕಟ್ ಮಾಡಿಲ್ಲ, ಎಡಿಟ್ ಮಾಡಿಲ್ಲ, ಏನೂ ಮಾಡಿಲ್ಲ. ನನಗೇನು ವಿಡಿಯೋ ಸಿಕ್ತೋ ಅದನ್ನು ಕ್ಲೀನಾಗಿ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ನೀವು ಇದು ವಿಡಿಯೋ ನೋಡುವಾಗ ಭರತನಾಟ್ಯ ನೆನ್ಪು ಮಾಡ್ಕೊಂಡ್ರಂತೂ ಖಂಡಿತ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ ಎಲ್ಲರಿಗೂ ಅಷ್ಟೇ.
ಇದಾದಮೇಲೆ ಉತ್ತರ ಕರ್ನಾಟಕ. ನೋಡಿದ ತಕ್ಷಣ ಹೇಳ್ಬೋದಲ್ವಾ, ಇಳ್ಕಲ್ ಸೀರೆ ಉಟ್ಕೊಂಡು ಹಾಗೆಯೇ ಭಾಗ್ಯದ ಬಳೆಗಾರ ಸಾಂಗ್ಗೆ ಇವರು ಡ್ಯಾನ್ಸ್ ಮಾಡ್ತಾ ಇರೋದು. ನಮ್ಮ ಕನ್ನಡ ಸಾಂಗ್ ಬಂತು ಅಂತಂದರೆ ಅದರಷ್ಟು ಅಚ್ಚುಮೆಚ್ಚು ಇನ್ನೊಂದಿಲ್ಲ ಅಂತ ಹೇಳ್ಬೋದು. ಅಷ್ಟು ಎಂಜಾಯ್ ಮಾಡಿದ್ವಿ. ಈ ಡ್ಯಾನ್ಸ್ಗಳೆಲ್ಲ ಜೊತೆಗೆ ಮ್ಯೂಸಿಕ್ ಇದ್ರೇ ಅದು ನೋಡೋಕ್ಕೆ ಅಷ್ಟು ಜೋರು ಸಿಗೋದು. ಒಟ್ಟಿನಲ್ಲಿ ಸಖತ್ ಎಂಜಾಯ್ ಮಾಡಿದ್ವಿ ಈ ಸಾಂಗ್ ಮಾತ್ರ. ಸೊ ಕಾಸ್ಟ್ಯೂಮು ಅಷ್ಟೇ ಹುಡ್ಕೊಂಡು ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ರು ಅಂತಂದರೆ, ಜಾಸ್ತಿ ಟೈಮು ಇಲ್ಲ, ಬಟ್ ಹೆಂಗೆ ಅರೇಂಜ್ ಮಾಡ್ಕೊಂಡ್ರೋ ಗೊತ್ತಿಲ್ಲ, ಸಖತ್ತಾಗಿ ಬಂತು ಕಾರ್ಯಕ್ರಮ ಮಾತ್ರ. ಸೈಡಲ್ಲಿ ನೋಡ್ತಾ ಇದ್ದೀರಾ, ನಾನು ಆ್ಯಂಕರಿಂಗ್ ಮಾಡ್ತಿದ್ನಲ್ಲ, ಸೊ ಹಾಗಾಗಿ ಅಲ್ಲೇ ನಿಂತಿದ್ದೆ. ಸೊ ಇದಾದಮೇಲೆ ನಮಗೆ ಏನಂತಾರೆ ಇದಕ್ಕೆ, ಮೇ ಬಿ ಮಹಾರಾಷ್ಟ್ರ ಅನ್ಕೋತೀನಿ. ಸೊ ನಾನೇ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ ಯಾವುದು ಯಾರು ಏನು ಅಂತ. ಏಕೆಂದರೆ ಎಲ್ಲ ಫುಲ್ ಮಿಂಚಿಂಗು, ಒಬ್ಬರಿಗಿಂತ ಒಬ್ಬರು ಜೋರಾಗಿದ್ದಾರೆ. ಯಾರು ನೋಡಿದ್ರೂ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾರೆ. ಸಖತ್ತಾಗಿ ಬಂದಿದ್ದರು ಎಲ್ಲರೂ ಮಾತ್ರ. ಸೊ ಎಲ್ಲರನ್ನೂ ನೋಡೋದೇ ಒಂದು ಖುಷಿ. ಇವ್ರು ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ಹೇಳಿ. ಸೊ ಮೇ ಬಿ ಇದು ಮಹಾರಾಷ್ಟ್ರ ಅಂತಲೇ ಅಂದ್ಕೊಂಡಿದ್ದೀನಿ. ಎಲ್ಲ ಒಂದು 9 ಸ್ಟೈಲಲ್ಲಿ ನಮಗೆ ಆರ್ಗನೈಸ್ ಮಾಡ್ಕೊಂಡಿದ್ವಿ ಸೀನಿಯರ್ಸ್ ಜೊತೆ ಒಟ್ಟುಗೂಡಿ. ಒಂದಷ್ಟು ಗ್ರೂಪ್ಸ್ ಮಾಡಿಕೊಂಡು ಇವರು ಈ ಥರ ಕಲ್ಚರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮೊದಲೇ ಪ್ಲ್ಯಾನ್ ಆಗಿತ್ತು. ಹಾಗಾಗಿ ಸೊ ಇದಾದಮೇಲೆ ನೆಕ್ಸ್ಟ್ ಯಾರು ಅಂತ ಕಾಯ್ತಿದ್ದೀರಾ ಖಂಡಿತ. ನಾನು ಕೂರ್ಗೇನೋ ಅನೌನ್ಸ್ ಮಾಡಿದೆ ಅನಿಸುತ್ತೆ. ನೋಡ್ತಿದ್ದೀರಲ್ಲ ಕೂರ್ಗ್ ಟ್ರೆಡಿಷನ್ ಎಲ್ಲರಿಗೂ ಗೊತ್ತಿರುತ್ತೆ. ಅದು ಬರುತ್ತಲ್ವ ಮ್ಯೂಸಿಕ್, ಅದಕ್ಕೆ ಸ್ಟೆಪ್ ಹಾಕೋದು ನೋಡ್ತಿರ್ಬೋದು. ನಮ್ಮ ಹೆಣ್ಮಕ್ಳು ಸೇಮ್ ತೇಟ್ ಆ ಕೂರ್ಗು ಅವ್ರಿಗೆ ಹೆಂಗೆ ಮಾಡ್ತಾರೆ ಹಂಗೆ ಸ್ಟೆಪ್ ಹಾಕ್ತಿದ್ರು. ಇದೆಲ್ಲ ಹೆಚ್ಚು ಪ್ರಾಕ್ಟೀಸ್ ಇಲ್ಲ, ಒಂದು ಅಥವಾ 2 ದಿನದಲ್ಲಿ ರೆಡಿ ಮಾಡ್ಕೊಂಡಿರೋ ಅಂಥದ್ದು. ಪ್ರತಿಯೊಬ್ಬರು ಅಷ್ಟೇ ತುಂಬ ಖುಷಿ ಪಡ್ತಾಯಿದ್ರು. ಸೀನಿಯರ್ಸ್ ಆದರೆ ಇನ್ನೊಂದು 20 ದಿನ ಇರ್ಬೋದು ಅಷ್ಟೇ. ಸೊ ಕೊನೆಯಲ್ಲಿ ಅವ್ರಿಗೆ ಈ ಥರ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿ ಅದರಲ್ಲಿ ಏನಂತಾರೆ ತಲ್ಲೀನರಾಗ್ಬಿಟ್ಟಿದ್ದಾರೆ. ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ತಾರೆ, ನೋಡ್ತಿರ್ಬೋದು. ಮುಂದ್ಗಡೆ ಆ್ಯಸ್ ಇಟ್ ಈಸ್ ಏನು ನಡೀತಾ ಇದೆ ಅದಕ್ಕೆ ಹಿಂದೆ ಇವರೆಲ್ಲ ಸ್ಟೆಪ್ ಹಾಕ್ತಾಯಿದ್ದಾರೆ. 1 ನಿಮಿಷನೂ ಬೋರಿಂಗ್ ಅನಿಸದೆ ಕುಣಿದ್ರು. ಇದು ನೋಡ್ತಾ ಇದ್ದೀರಲ್ಲ, ಇದು ಇಂಡೋ ವೆಸ್ಟರ್ನ್. ಸೊ ಇವರು ಅಷ್ಟೇ ಡಿಫ್ರೆಂಟಾಗಿ ಡ್ರೆಸ್ ಮಾಡ್ಕೊಂಬಂದಿದ್ರು. ಯಾವ ಸಾಂಗು ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಅದೇನೋ ಬರುತ್ತಲ್ಲ ತೆಲುಗುವಲ್ಲಿ, ಆಟಕವಾಲ ಪಾಟಕವಾಲ. ಸೊ ಅದು ಸಖತ್ತಾಗಿ ಬಂತು ಡ್ಯಾನ್ಸ್ ಮಾತ್ರ. ಬಟ್ ಅದೇ ಹೇಳಿದ್ನಲ್ಲ, ಮ್ಯೂಸಿಕ್ ಜೊತೆ ನೋಡಿದರೆ ನಿಮ್ಗೆ ಇನ್ನಷ್ಟು ಖುಷಿ ಆಗ್ತಿತ್ತು. ಸಖತ್ ಚೆನ್ನಾಗಿತ್ತು ಇದು ಮಾತ್ರ. ಮತ್ತು ಇವ್ರದ್ದು ಒಂದು ಒಳ್ಳೆ ರ್ಯಾಂಪ್ ವಾಕ್ ಇತ್ತು. ಇವ್ರು ಅಷ್ಟು ಜನ, ಒಂದು 10 ಜನ ಇದ್ದರು. ಸಖತ್ತಾಗಿ ಬಂತು ಅದು ರ್ಯಾಂಪ್ ವಾಕು. ನನಗೆ ವಿಡಿಯೋ ಸಿಗಲಿಲ್ಲ ಅದು. ಆ್ಯಕ್ಚುಲಿ ಇದು ಯಾವ ವಿಡಿಯೋನೂ ನಾನು ಮಾಡಲಿಲ್ಲ, ನನ್ನ ಫ್ರೆಂಡ್ಸ್ ಮಾಡ್ಕೊಂಡಿರೋ ಅಂಥದ್ದನ್ನ ನಾನು ಒಂದಿಷ್ಟು ಕ್ಲಿಪ್ಪಿಂಗ್ಸ್ ಇಲ್ಲಿ ಕೊಡ್ತಾ ಇದ್ದೀನಿ ಅಷ್ಟೇ, ನೀವು ನೋಡಿ ಖುಷಿ ಪಡಲಿ ಅಂತ ಹೇಳ್ಬಿಟ್ಟು. ಸೊ ಇದು ಗೆಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಯಾರೂ ಅಲ್ಲ, ಕೇರಳದು ಇದು. ಆ ಡ್ರೆಸ್ ಕೋಡ್ ನೋಡಿದ ತಕ್ಷಣ ಕೇರಳಿಯನ್ಸ್ ಅಂದ್ಬಿಡ್ತೀರಾ ಖಂಡಿತ. ಇದು ರ್ಯಾಂಪ್ ವಾಕ್. ಅವ್ರದ್ದು ಡ್ಯಾನ್ಸದ್ದು ನನಗೆ ಸಿಗಲಿಲ್ಲ ವಿಡಿಯೋ, ರ್ಯಾಂಪ್ ವಾಕ್ದು ಸಿಕ್ತಾ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ. ಕೇರಳಕ್ಕೆ ಡ್ರೆಸ್ ಬೇಗ ಸಿಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಸ್ವಲ್ಪ ಜಾಸ್ತಿ ಜನ ಇದಕ್ಕೆ ಸೇರ್ಕೊಂಬಿಟ್ಟಿದ್ದಾರೆ. ವೈಟ್ ಸೀರೆ ಅಲ್ವಾ, ಆಲ್ಮೋಸ್ಟ್ ಎಲ್ಲೋ ಒಂದು ಕಡೆ ಸಿಕ್ಬಿಡುತ್ತೆ ಕಾಸ್ಟ್ಯೂಮು ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಗ್ರೂಪು. ಸಖತ್ತಾಗಿ ಮಾಡಿದ್ರು ರ್ಯಾಂಪ್ ವಾಕ್ ಮಾತ್ರ. ಅದು ಪೇರ್ಗಳು ನೋಡಿ, ಪ್ರತಿಯೊಬ್ಬರಿಗೂ ಪೇರ್ ಇದ್ದಾರೆ. ಒಂದೊಂದು ಗ್ರೂಪಲ್ಲಾದರೆ ಬರೀ 5-6 ಜನ ಇದ್ದರು. ಯಾಕೆಂತಂದರೆ ಕಾಸ್ಟ್ಯೂಮ್ ಸಿಗದೇ ಇರೋ ಗ್ರೂಪಿಗೆ ಅಷ್ಟು ಬೇಗ ಯಾರೂ ಹೋಗಲ್ವಲ್ಲ. ಸೊ ಅಲ್ಲ, ಏನು ತಯಾರಿ ನೋಡಿ, ಗಾಗಲ್ಸ್, ಇದೇನು ಪಕ್ಕಾ ಪ್ರೊಫೆಷನ್ನಾಗಿ ನಡೆದಂಥ ಒಂದು ರ್ಯಾಂಪ್ ವಾಕ್ ಅಲ್ಲ. ಬಟ್ ಆ ಪ್ರೊಫೆಷನ್ಗಿಂತ ಏನು ಕಡಿಮೆ ಇರಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಷ್ಟು ಚೆನ್ನಾಗಾಯಿತು ಮಾತ್ರ ಕಾರ್ಯಕ್ರಮ. ಎಂತೆಂಥ ಟ್ಯಾಲೆಂಟೆಡ್ಸಪ್ಪ. ಇಂಥ ಪ್ರೋಗ್ರಾಮಲ್ಲೇ ಗೊತ್ತಾಗುತ್ತಲ್ಲ ಇವ್ರಿಗೆ ಕಲೆ ಇದೆಯಾ ಅಂತ. ಕೆಲವೊಂದು ಸತಿ ಒಬ್ಬೊಬ್ಬರನ್ನ ನೋಡ್ಬಿಟ್ಟು ಅನ್ಕೊತಾ ಇರ್ತೀವಿ, ಇವ್ರೇನು ಬಿಡಪ್ಪ ತುಂಬ ಬ್ರಿಲಿಯಂಟ್, ಚೆನ್ನಾಗಿ ಓದ್ತಾರೆ ಅಂತ. ಬಟ್ ಆ ಓದಿನ ಹಿಂದೆ ಎಷ್ಟು ಕಲೆ ಅಡಗಿರುತ್ತೆ ಅಂತಂದರೆ, ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ, ಸಖತ್ತಾಗಿ ರ್ಯಾಂಪ್ ವಾಕ್ ಮಾಡ್ತಾರೆ. ಇದೆಲ್ಲ ನೋಡೋವಂಥ ಖುಷಿ ಯಾವಾಗ ಸಿಗುತ್ತೆ ಗೊತ್ತಾ? ಒಂದು ಪ್ರೋಗ್ರಾಮ್ ಆದಾಗಲೇ ಅವ್ರದ್ದು ಏನೇನು ಟ್ಯಾಲೆಂಟ್ ಇದೆ ಅಂತ ಹೊರಗೆ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಇದು ಮಾತ್ರ ಫೋಟೋ ಫ್ರೇಮ್ಸ್ ಸಖತ್ತಾಗಿ ಬಂತು. ಇದಾದಮೇಲೆ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ದೀವಿ. ನಮ್ಮ ವಾಚ್ಮ್ಯಾನ್ ಅಂಕಲ್ ಯಾಕೆ ಮಾಡಬಾರ್ದು? ಅದಕ್ಕೆ ಅವ್ರದ್ದು ಯಾವುದು ಸಾಂಗು, ಲುಂಗಿ ಡ್ಯಾನ್ಸ್ ಏನೋ ಪ್ಲೇ ಮಾಡಿದ್ರು.
ಏನು ಕುಣಿತಾರೆ ಗೊತ್ತಾ ಅವರು ಅಂಕಲು, ಅಯ್ಯೋ ಸಖತ್ತಾಗಿ ಕುಣಿತಾರೆ. ನಿಜ ಅಲ್ವಾ? ಇದು ಬಿ.ಎಡ್ ಸ್ಟೂಡೆಂಟ್ಸ್‌ನ ಪ್ರೋಗ್ರಾಮ್ ಆದ್ರೂ ಅಲ್ಲಿರುವಂಥ ಅಷ್ಟು ಜನಕ್ಕೂ ಅವಕಾಶ ಸಿಕ್ತು. ಯಾರೂ ಸ್ಟೇಜ್‌ಗೆ ಹತ್ತದೇ ಇದ್ದವರೇ ಅಲ್ಲ. ಅಂದರೆ ಸ್ಟೂಡೆಂಟ್ಸಿಂದ ಹಿಡ್ದು ಅಲ್ಲಿ ಕೆಲಸ ಮಾಡುವಂಥವರು, ಸಹಾಯಕರು, ಹಾಗೆಯೇ ವಾಚ್‌ಮನ್ ಅಂಕಲು, ನಮ್ಮ ಸರ್ಗಳು ಎಲ್ಲರೂ ಡ್ಯಾನ್ಸ್ ಮಾಡಿದ್ದು ಆಗಿರ್ಬೋದು ಅಥವಾ ಕಾರ್ಯಕ್ರಮಕ್ಕೆ ಏನೇನು ಕೊಡಬಹುದು ಅದೆಲ್ಲ ಕೊಟ್ಟರು. ತುಂಬ ಖುಷಿ ಆಗ್ತಿತ್ತು. ಎಸ್, ಇನ್ನಿದು ಅಸ್ಸಾಂ ಅನ್ಕೋತೀನಿ. ಸೊ ಅಸ್ಸಾಂ ಡ್ಯಾನ್ಸ್ ಅನಿಸುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ಕಾಸ್ಟ್ಯೂಮ್ ಎಲ್ಲ ಎಷ್ಟು ಚೆನ್ನಾಗಿ ಡಿಫ್ರೆಂಟಾಗಿ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಎಷ್ಟು ಚೆನ್ನಾಗಿ ಅಂತಂದರೆ ಇದೆಲ್ಲ ನೋಡೋದೇ ಒಂದು ಅದ್ಭುತ, ಒಂದು ಖುಷಿ. ಸಖತ್, ಒಂದು ನಿಮಿಷನೂ ವೇಸ್ಟ್ ಆಗ್ದಂಗೆ ಎಲ್ಲರೂ ಎಂಜಾಯ್ ಮಾಡಿದ್ರು. ಎಸ್, ಇವ್ರು ಆದಮೇಲೆ ನಾನು ಶಂಕರ್ ಸರ್ಗೆ ಕರಿತೀನಿ. ಶಂಕರ್ ಸರ್ ಒಂದು ಸಾಂಗ್ ಹೇಳಿ ಅಂತ ಹೇಳ್ಬಿಟ್ಟು ಜನಪದ ಸಾಂಗ್ ಆಡ್ತಾರೆ ಅವರು. ನೋಡಿದ್ರಲ್ಲ ನಮ್ಮ ಕಲ್ಚರಲ್ ಡೇದು ಒಂದಿಷ್ಟು ಸಣ್ಣ ವಿಡಿಯೋ ಅಂತಲೇ ಹೇಳ್ಬೋದು. ತುಂಬ ದೊಡ್ಡ ಸೆಲೆಬ್ರೇಷನ್ ಇದು. ಅದರದ್ದು ಒಂದು ಸಣ್ಣ ಝಲಕ್ ಅಂತಲೇ ಹೇಳ್ಬೋದು. ಎಸ್, ಹೋಪ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಎಸ್, ನೀವು ಖುಷಿಯಾಗಿರಿ, ನಿಮ್ಮ ಸುತ್ತಲೂ ಇರೋನು ಖುಷಿಯಾಗಿಟ್ಕೊಳ್ಳಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.